ನಡೆಸ್ತಾ ಇದ್ದೀವಿ. ಅಮಿತ್ ಶಾ ಅವರು ಭಾರಿ ಗಡತ್ತಾಗಿ ಸ್ಪೀಚ್ ಮಾಡಿ ಹೇಳ್ತಾರೆ, ನಾವು 1 ಇಂಚು ಸಿಎಯಿಂದ ಹಿಂಸರಿಯೋದಿಲ್ಲ ಅಂತ. ಅದು ಹೇಗ್ ಸ್ವಾಮಿ ನೀವು ಹಿಂಸರಿಯೋದಿಲ್ಲ? ನಾವು ಪ್ರತಿಭಟನೆಯಿಂದ ಹಿಂಸರಿಯೋದಿಲ್ಲ. ಪ್ರತಿಭಟನೆ ಮಾಡಲು ಬಂದಿದ್ದೀವಿ, ವಿದ್ಯಾರ್ಥಿಗಳು ಬಂದಿದ್ದೀವಿ, ಮುಸಲ್ಮಾನರು ಬಂದಿದ್ದೀವಿ, ದಲಿತರು ಬಂದಿದ್ದೀವಿ, ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಿಮ್ಮ ಫ್ಯಾಸಿಸ್ಟ್ವಾದದ ವಿರುದ್ಧ. ಏನಿದ್ ಸಿಎ? ಸುಮಾರು ಜನ ಮೊನ್ನೆ ಸ್ಪೀಚ್ ಮಾಡಿದಾಗ ಹೇಳಿದ್ರು, ಅಮ್ಮ ಸಿಎ NRC ಏನು ನಿನ್ಗಂತ ಗೊತ್ತಿಲ್ಲ, ಮೊದಲು ಸಿಎ NRC ಬಗ್ಗೆ ಮಾತನಾಡು ಅಂತ. ಸಿಎ ಏನ್ ಕಾಯ್ದೆ ಹೇಳುತ್ತೆ? ಅದು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನದಿಂದ ವಲಸಿಗರನ್ನ ಭಾರತಕ್ಕೆ ತನ್ನಿ ಅನ್ನುತ್ತೆ. ಆದ್ರೆ ಮುಸಲ್ಮಾನರನ್ನ ಆ ಕಾಯ್ದೆಯಿಂದ ಹೊರಗಿಡುತ್ತೆ. ಈ ಭೇದ ಭಾವ ಯಾಕೆ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮನ್ನ ಜಾತ್ಯತೀತ ಸೆಕ್ಯುಲರ್ ಅಂತ ಕರೀತಾರೆ. ಅವರು ಮುಸಲ್ಮಾನರನ್ನ ಹೇಗೆ ಹೊರಗೆ ಬಿಟ್ರು? ಅದು ನಮ್ಮ ಪ್ರಶ್ನೆ. ನೀವು ಮುಸಲ್ಮಾನರನ್ನ ಹೊರಗೆ ಹೇಗಿಟ್ರಿ? ನಾವು ಸಿಎ ಬಗ್ಗೆ ಕೇಳಿದ್ವಾ? ನಾವ್ಯಾರು ಕೇಳಿಲ್ಲ. ನಮ್ಮ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ, ಆರ್ಥಿಕತೆ ಕುಸಿತಾ ಇದೆ, GDP ಕುಸಿತಾ ಇದೆ, ಮಹಿಳೆಯರ ಮೇಲೆ ರೇಪ್ ಆಗ್ತಾ ಇದೆ, ಯುಪಿನಲ್ಲಿ ಗೂಂಡಾರಾಜ್ ನಡೀತಾ ಇದೆ. ನೀವು ಅದ್ರ ಬಗ್ಗೆ ಮಾತಾಡಿ. ನಮ್ಗೆ ಸಿಎ ಬಗ್ಗೆ ಕಾನೂನು ಬೇಡ, ನಿಮ್ಮ NRC ಕಾನೂನು ಬೇಡ. ನಿಮ್ಮ ಕಾನೂನು, ನಿಮ್ಮ ಈ ಹೊಸ ಕಾನೂನುಗಳನ್ನ ತೆಗೆದು ಹಾಕಿ. ನಮ್ಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಬೇಕು. ಸಂವಿಧಾನದಲ್ಲಿ ರಚಿಸೋಕ್ಕಿಂತ ಮುಂಚೆ ಮನುಸ್ಮೃತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟು ಹಾಕ್ತಾರೆ. ಯಾಕಂದ್ರೆ ಇಡೀ ಬ್ರಾಹ್ಮಣವಾದಿಗಳು ನಮ್ಮ ಮಧ್ಯೆ ಶೂದ್ರರು, ವೈಶ್ಯರು, ಕ್ಷತ್ರಿಯರು, ಬ್ರಾಹ್ಮಣರು ಅನ್ನೋ ವರ್ಗ ಹುಟ್ಟಾಕ್ತಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮನುಸ್ಮೃತಿಯನ್ನ ಸುಟ್ಟು ಹಾಕ್ತಾರೆ, ಮತ್ತೆ ನಮ್ಗೆ ಸಂವಿಧಾನವನ್ನ ಕೊಡ್ತಾರೆ. ಸಂವಿಧಾನದಲ್ಲಿ ನಾವ್ಯಾರು ಬೇರೆ ಬೇರೆ ಅಂತ ಹೇಳೋದಿಲ್ಲ. ಸಂವಿಧಾನದಲ್ಲಿ ಮುಸ್ಲಿಮರು ಬೇರೆ, ಕ್ರೈಸ್ತರು ಬೇರೆ, ಸಿಖ್ಖರು ಬೇರೆ, ಹಿಂದೂಗಳು ಬೇರೆ ಅಂತ ಹೇಳೋದಿಲ್ಲ. ನಾವೆಲ್ಲರೂ ಭಾರತೀಯರು ಅಂತ ಹೇಳುತ್ತೆ. ಅದರಲ್ಲಿ ಗಂಡು ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಯಾವುದೇ ಭೇದ ಭಾವ ಮಾಡೋದಿಲ್ಲ. ಅಂತ ಕಾನ್ಸ್ಟಿಟ್ಯೂಷನ್ ಪಡೆದಿರೋ ಹೆಮ್ಮೆ ನಮ್ಮ ಭಾರತಕ್ಕೆ ಇದೆ. ಈ ಮೋದಿ ಶಾ ಯಾರು ನಮ್ಗೆ ಹೇಳೋದಕ್ಕೆ ನಾವು ಬೇರೆ ಬೇರೆ ಅಂತ? ನಾವಿಲ್ಲಿ ಬಂದಿದ್ದೀವಿ NRC ನ ತಿರಸ್ಕರಿಸೋದಕ್ಕೆ. NRC ಏನ್ ಹೇಳುತ್ತೆ? ನೀವು ಭಾರತೀಯರ ಅಂತ ತೋರಿಸಿ ಅಂತ, ಪುರಾವೆಗಳನ್ನ ತೋರಿಸಿ ಅಂತ ಹೇಳುತ್ತೆ. ಅರೆ ಸ್ವಾಮಿ, ನಾವು ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಸಾಯೋದು, ನೀವೇನ್ ಮಾಡ್ಕೊಳ್ತೀರಾ ನೋಡ್ತೀವಿ. ನಾವೇನಿದ್ರು ಕಾಗ್ದಾನ ತೋರಿಸಲ್ಲ. ಅವರು ಮನೆ ಮನೆಗೆ ಹೋಗಿ ಡೋರ್ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಇನ್ನು ಕೆಲವು ದಿನದಲ್ಲಿ ಎಲ್ಲರಿಂದ ಕಾಗ್ದ ತಗೊಳ್ತಾರೆ. ಅದ್ ಹೇಗ್ ಕಾಗ್ದ ತಗೊಳ್ತೀವಿ? ಹಮ್ ಕಾಗಜ್ ನಹೀ ದಿಖಾಯೆಂಗೆ. ನಾವು ಕಾಗ್ದ ತೋರಿಸಲ್ಲ. ನೀವೆಲ್ಲರೂ ಹೇಳಿ, ಹಮ್ ಕಾಗಜ್ ನಹೀ ದಿಖಾಯೆಂಗೆ. ಪೇಪರ್ ತೋರಿಸಲ್ಲ. ಭಾರತೀಯರು, ನಾನು ಮುಸ್ಲಿಂ ಆದ್ರೆ ಭಾರತೀಯರಲ್ಲ ಅಂತ ಯಾರು ಹೇಳಿದ್ದು? ಮುಸಲ್ಮಾನರು ಅವರ ಜೀವ ಕೊಟ್ಟು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಮುಸಲ್ಮಾನರ ಮೇಲೆ ಈಗ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅಂತ. ಹೌದು, ದಲಿತರ ಮೇಲೆ ಎಷ್ಟು ವರ್ಷಗಳಿಂದ ಅನ್ಯಾಯ ನಡೆಸ್ತಾ ಇದ್ದಾರೆ. ಇದೇ ಮನುಸ್ಮೃತಿಯನ್ನ ಹಿಡ್ಕೊಂಡು, ಇದೇ ಮನುವಾದವನ್ನ ಹಿಡ್ಕೊಂಡು, ಇದೇ ಬ್ರಾಹ್ಮಣವಾದವನ್ನ ಹಿಡ್ಕೊಂಡು, ಇದೇ ಸಂಘವಾದವನ್ನ ಹಿಡ್ಕೊಂಡು ದಲಿತರ ಮೇಲೆ ಎಷ್ಟೋ ವರ್ಷಗಳಿಂದ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಈಗೇನ್ರಿ ನಿಮ್ದು ಹೊಸದ್ ಬಂದು ಕಾನೂನು? ನಾವು ನಿಮ್ಮ ಕಾನೂನಿಗೆ ಬಗ್ಗಲ್ಲ. ನಾವು ಈ ಬಿಜಾಪುರದಿಂದ ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ. ಇನ್ನೊಂದು ವಿಷಯ ಏನಂದ್ರೆ, ಅವರು NRC ಅಂತ ಹೇಳ್ತಾರೆ. ನಾಳೆ ನಿಮ್ಮ ಹತ್ರ ಕಾಗ್ತಾ ಇರ್ಬಹುದು, ಆದ್ರೆ ನಿಮ್ಮ ಮನೆ ಪಕ್ಕದವರು ಯಾರು ಬೇಕಾದ್ರೂ ನಿಮ್ಮನ್ನ ಶಂಕಿತ ಭಾರತೀಯರು, ಡೌಟ್ಫುಲ್ ಸಿಟಿಸನ್ಸ್ ಅನ್ಬಹುದು. ಅದ್ ಸರಿನಾ? ನಾವು ಇಷ್ಟು ವರ್ಷ ಇಲ್ಲೇ ಇದ್ದು ಬೇರೆ ಯಾರೋ ನಮ್ಗೆ ನೀವು ಡೌಟ್ಫುಲ್ ಸಿಟಿಸನ್, ನೀವು ಶಂಕಿತ ಭಾರತೀಯರು ಅಂದ್ರೆ ಸರಿಯಾಗುತ್ತಾ? ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಎಷ್ಟು ದ್ವೇಷ ಇದೆ ಅಂತ ನಮಗೂ ಗೊತ್ತು ಕಣ್ರಿ. ನಮ್ಗೆ ಅಕ್ಕಪಕ್ಕದವ್ರನ್ನ ಕಂಡ್ರೆ ಆಗಲ್ಲ. ಅದ್ರ ಮಧ್ಯೆ ನೀವು ಶಂಕಿತ ಡೌಟ್ಫುಲ್ ಸಿಟಿಸನ್ ಅನ್ನೋ ಕಾನೂನು ಹೇಗ್ ತರ್ತೀರಾ? ತರಕ್ಕಾಗಲ್ಲ. ನಾವಿದನ್ನ ಖಂಡಿತವಾಗಿ ವಿರೋಧಿಸ್ತೀವಿ. ಇದು NRC CA ಬಗ್ಗೆ ಆಯ್ತು. ಇನ್ನು ಬಂದು NPC. ಅವರಿಗೊಂದು ಸೆನ್ಸಸ್ ಬೇಕು, ಅವರಿಗೊಂದು NPC ಬೇಕು, ಅವರಿಗೊಂದು NRC ಬೇಕು, ಅವರಿಗೊಂದು CA ಬೇಕು. ಎಷ್ಟು ಪಟ್ಟಿಗಳನ್ನ ಮಾಡ್ತಾರೆ ಅವರು. ನಮ್ಗೆ ಪಟ್ಟಿಗಳನ್ನು ಮಾಡಿದ್ ಸಾಕು. ನಮ್ ಜನರಿಗೆ ಉದ್ಯೋಗ ಕೊಡಿ. ನಮ್ ಜನ ಹಸಿವಿಂದ ಸಾಯ್ತಾ ಇದ್ದಾರೆ. ನಮ್ ಜನರಿಗೆ ಆಹಾರ ಕೊಡಿ. ನಮ್ ಜನರಿಗೆ ಶಿಕ್ಷಣ ಕೊಡಿ. ಎಷ್ಟು ಜನ ಸ್ಲಮ್ ಅಲ್ಲಿ, ಕೊಳ್ಚನಲ್ಲಿ ಸಾಯ್ತಾ ಇರ್ಕಂಡ್ರಿ ಊಟ ಇಲ್ಲದೆ. ಅವ್ರಿಗೆ ಮೊದ್ಲು ಕೇರ್ ತಗೊಳ್ಳಿ. ಅವ್ರ ಬಗ್ಗೆ ಮೊದ್ಲು
ನಮ್ಮನ್ನ ಉದ್ಧಾರ ಮಾಡಿ ಅನ್ನೋದ್ ಕೊಡೋ ಹಣ ಅದು. ನಾವು ತೆರಿಗೆ ಕಟ್ಟೋದು ನಮ್ಮನ್ನ ಉದ್ಧಾರ ಮಾಡಿ, ನಮ್ಗೆ ಹಣ ಕೊಡಿ, ನಮ್ಗೆ ಶಿಕ್ಷಣ ಕೊಡಿ ಅಂತ. ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ನಾವು ಹಣ ಕೊಡೋದು, ನಮ್ಮ ತೆರಿಗೆ ಕಟ್ಟೋದು, CA NRC ಅಂತ ಅಸಂವಿಧಾನಿಕ ಕಾನೂನುಗಳನ್ನ ತರ್ಲಿಕ್ಕೆ ಅಲ್ಲ ಮಾಡೋದು. ನೀವು ಹೇಗೆ ಹೇಳ್ತೀರಾ ನಿಮ್ ಮುಸ್ಲಿಮ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇಲ್ಲ ಅಂತ? ನಿಮ್ಮ ಎಲ್ಲ ಆಕ್ಷನ್ಗಳು, ನಿಮ್ಮ ಎಲ್ಲ ನಡೆಗಳು ಪ್ರೂವ್ ಮಾಡ್ತಾ ಇದ್ದೇವೆ ನೀವು ಖಂಡಿತವಾಗಿಯೂ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ. ನಮ್ಗೆ ಹೊಟ್ಟಾಗಿಲ್ಲ, ನಮ್ಗೆ ಕಾಣಿಸುತ್ತೆ, ನಮಗೂ ಓದ್ಲಿಕ್ಕೆ ಬರುತ್ತೆ. ತೇಜಸ್ವಿ ಸೂರ್ಯನ್ ಅಂತವರು ಬೆಂಗಳೂರಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಪಂಕ್ಚರ್ ಹಾಕೋರು, ಹಮಾಲಿಗಳು, ದಲಿತರು ಈ NRC CA ವಿರುದ್ಧ ಹೋರಾಟ ಮಾಡ್ತಾರೆ, ಎದೆ ಸೀಳಿದ್ರು ಅಕ್ಷರ ಬರ್ದೇ ಇರೋರು ಹೋರಾಟ ಮಾಡ್ತಾರೆ ಅಂತ. ಅರೆ ಕಣ್ರಿ, ನೀವ್ ಹೇಳ್ಬೇಕಾಗಿಲ್ಲ ನಮ್ಮನ್ನ ಯಾರು ಹೊಡಿತಾರೆ, ನೀವ್ ಹೊಡಿಯೋ ಪಕ್ಷಕ್ಕೆ ಸೇರಿದವರು ಅಂತ ನಮಗೂ ಗೊತ್ತುಂಟು. ತೇಜಸ್ವಿ ಸೂರ್ಯ ಇತ್ತೀಚೆಗೆ ಬಂದು ಏನೋ ಭಾರಿ ಡೈಲಾಗ್ ಹೊಡಿತಾರೆ. ನಾವು ವಿದ್ಯಾರ್ಥಿಗಳು ಕಣ್ರಿ ಪ್ರೊಟೆಸ್ಟ್ ಮಾಡ್ತಾ ಇರೋದು, ರಾಮಚಂದ್ರ ಗುಹಾನ್ ಅಂತ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ನಿಮ್ಮ ಪ್ರಕಾರ ಅನಕ್ಷರಸ್ತ್ರ, ನಮ್ಗೆ ಅಕ್ಷರ ಬರಲ್ವಾ? ಯಾರಿಗೆ ಹೇಳ್ತೀರಾ? ಯಾರ ಮೇಲೆ ದಬ್ಬಾಳಿಕೆ ನಡೆಸ್ತೀರಾ? ನಾವೆಂತ ಜೋಕರ್ಗಳ ತರ ಕಾಣ್ತೀರಾ ನಿಮ್ಗೆ? ಇಲ್ಲಿ ಟೈಮ್ ವೇಸ್ಟ್ ಮಾಡಿ ಹೊರಗೆ ಬರಕ್ಕೆ ನೀವು ನಮ್ಮನ್ನ ಹೊಡಿತಾ ಇದ್ದೀರಾ, ಅದಕ್ಕೆ ನಾವಿಲ್ಲಿ ಹೊರಗಿರ್ತೀವಿ. ಮೋದಿ ಅವರು ಏನ್ ಹೇಳ್ತಾರೆ? ಸ್ವಿಸ್ ಬ್ಯಾಂಕ್ ನಿಂದ ಹಣ ತರ್ತೀನಿ, ಎಲ್ಲರ ಅಕೌಂಟ್ ಅಲ್ಲಿ 15 ಲಕ್ಷ ಹಾಕ್ತೀನಿ ಅಂತ. ಇಷ್ಟು ವರ್ಷ ಆಯ್ತು, ಎಲ್ಲಿದೆ ನಾನು 15 ಲಕ್ಷ? 15 ಲಕ್ಷ ಕೊಡಿ ಮೊದ್ಲು, ಸ್ವಿಸ್ ಬ್ಯಾಂಕ್ ಇಂದ ಹಣ ತನ್ನಿ. ನೀವ್ ಎಂತ ಹೇಳಿದ್ರಿ? ಎಲ್ಲ ಭ್ರಷ್ಟಾಚಾರ ಮಾಡೋ ಮಂತ್ರಿಗಳನ್ನ ನಮ್ಮ ಆಡಳಿತ ವರ್ಗದಿಂದ ತೆಗೆದು ಹಾಕ್ತೀರಾ ಅಂತ. ಪ್ರಜ್ಞಾ ಠಾಕೂರ್ ಟೆರರಿಸ್ಟ್ ಅವರು, ಯೋಗಿ ಆದಿತ್ಯನಾಥ್ ಟೆರರಿಸ್ಟ್ ಅವರು, ಅಮಿತ್ ಶಾ ಟೆರರಿಸ್ಟ್, ಅವರನ್ನ ಆಡಳಿತ ವರ್ಗದಲ್ಲಿ ಕೂರಿಸಿದ್ದೀರಾ. ಇದೆಂತ ಸರ್ಕಾರ? ನೀವು ಕೊಟ್ಟಿದ್ ನಮ್ಗೆ ರಾಮರಾಜ್ಯ ಬೇಡ, ನಮ್ಗೆ ನಿಮ್ಮ ಬಾಬ್ರಿ ಮಸೀದಿ, ನೀವು ಅಯೋಧ್ಯ ಅಂತ ಹೊಡೆದಾಕೋ ಕಾನೂನುಗಳು ಬೇಡ. ನಮ್ಗೆ ಒಂದು ಎಜುಕೇಶನ್ ಸೆಂಟರ್ ಓಪನ್ ಮಾಡಿ, ಒಂದು ಫ್ರೀ ಆದ ಆಸ್ಪತ್ರೆ ಓಪನ್ ಮಾಡಿ, ಅವಾಗ ನಾವು ನಿಮ್ಗೆ ವೋಟ್ ಹಾಕ್ತೀವಿ. ನಾವು ವೋಟ್ ಹಾಕೋ ತನಕ ನಿಮ್ಗೆ ಭಾರತೀಯರು, ವೋಟ್ ಹಾಕಿದ್ಮೇಲೆ ನೀವು ಭಾರತೀಯರು ಅಂತ ಪುರಾವೆ ತೋರಿಸಿ ಅಂತ ಕೇಳ್ತಾರೆ. ಇದೆಂತ ನ್ಯಾಯ? ನೀವು ನಮ್ಮನ್ನ ಭಾರತೀಯರಂತ ಪುರಾವೆ ಕೇಳ್ತಾ ಇದ್ದೀರಾ, ಹಾಗಾದ್ರೆ ನೀವು ಹೇಳಿರಿ ಆಡಳಿತದಿಂದ. ಯಾಕಂದ್ರೆ ನಮ್ಮ ವೋಟ್ ಹೇಗೂ ವ್ಯಾಲಿಡ್ ಇಲ್ಲ ಅಲ್ಲ? ಇಲ್ಲ ಅಂದ್ರೆ ನಾವು ಕೊಟ್ಟಿದ್ ವೋಟ್ ನಿಮ್ಗೆ ವ್ಯಾಲಿಡ್ ಇಲ್ಲ, ನೀವು ಕೇಳಿದ್ದೀರಿ. ಇವರು EVM ಮಷೀನ್ ಅಲ್ಲಿ ಮಾಡೋ ಜುಮ್ಲಾದಿಂದ ಮೇಲೆ ಹತ್ತಿದಾರ್ ಕಣ್ರಿ. ನಾವ್ ಯಾರು ಅವ್ರಿಗೆ ವೋಟ್ ಕೊಟ್ಟಿಲ್ಲ, ಅವ್ರು EVM ಮಷೀನ್ ಅಲ್ಲಿ ತುಂಬಾ ಸಮಸ್ಯೆ ಮಾಡಿ ಮೇಲೆ ಇರೋದು. ಈಗ ನಾವು ಪ್ರತಿಭಟನೆ ಮಾಡಿ ಅವ್ರನ್ನ ಕೆಳಗಿಳಿಸ್ತೀವಿ. ನಾವು ಆಜಾದಿ ಕಾ ನಾರಾ ಕೂಗ್ತೀವಿ. ಎಲ್ಲರಿಗೂ ಆಜಾದಿ ಕಾ ನಾರಾ ಗೊತ್ತುಂಟಾ? ಅರೆ ತುಮ್ ಕ್ಯಾ ಚಾಹೋ, ಆಜಾದಿ ಅಂತ ಹೇಳ್ಬೇಕು. ಆಜಾದಿ ಅಂದ್ರೆ ಸ್ವಾತಂತ್ರ್ಯ. ಅರೆ ತುಮ್ ಕ್ಯಾ ಚಾಹೋ, ಅರೆ ಹಮ್ ಕ್ಯಾ ಚಾಹೆ, छीन के बोलो, जोर से बोलो, ये शान हमारी, ये शान हमारी, हमारी। अरे जोर से बोलो, चिल्ला के बोलो, छीन के बोलो, धीरे से बोलो। कश्मीर मांगे, असम मांगे, त्रिपुरा मांगे, कर्नाटक मांगे, कर्नाटक मांगे, स्टूडेंट्स मांगे, औरतें मांगे, ट्रांस पीपल मांगे। हमें क्या चाहिए? हमें क्या चाहिए? मनुवाद से, मनुवाद से, ब्राह्मणवाद से, संघर्ष से बोलो, बीच मोदी से। क्या चाहिए? हाथ बुलंद करके प्ले कार्ड उठाकर बोलिए, आजादी, आजादी, आजादी। अरे आजादी भाई आजादी, अरे आजादी भाई आजादी। ನೀವು NRC ಬಗ್ಗೆ ಮಾತಾಡ್ತೀರಾ? ಅಸ್ಸಾಂನಂತಹ ಪುಟ್ಟ ರಾಜ್ಯದಲ್ಲಿ ನಿಮ್ಗೆ NRC ನ ಸರಿ ಕಟ್ ಮಾಡ್ಲಿಕ್ಕೆ ಆಗಿಲ್ಲ. ಇನ್ ಕರ್ನಾಟಕದಂತಹ ರಾಜ್ಯದಲ್ಲಿ ಏನ್ NRC ಮಾಡ್ತೀರಾ ನೀವು? ಆಗಲ್ಲ ನಿಮ್ಗೆ NRC ಮಾಡ್ಲಿಕ್ಕೆ. ನೀವು NRC ಅನ್ನ 2017ರಿಂದ ಅಸ್ಸಾಂನಲ್ಲಿ ಜಾರಿ ಮಾಡಿದ್ರಿ. ಆದ್ರೂ 40 ಲಕ್ಷ ಜನರನ್ನ ಮೊದಲನೇ ಲಿಸ್ಟ್ ಇಂದ ಹೊರಗಿಟ್ರಿ.
ಎರಡನೇ ಲಿಸ್ಟ್ ಅಲ್ಲಿ 19 ಲಕ್ಷ ಜನರನ್ನ ಹೊರಗಿಟ್ಟಿ ಆ ಲಿಸ್ಟ್ ಇಂದ. ಆ 19 ಲಕ್ಷದಲ್ಲಿ 14 ಲಕ್ಷ ಜನ ಹಿಂದೂಗಳಾಗಿದ್ರು. ಇದು ಕಾನೂನು ಕೇವಲ ಮುಸ್ಲಿಮರನ್ನ ಎಫೆಕ್ಟ್ ಆಗೋದಿಲ್ಲ, ಇದು ಹಿಂದೂಗಳಿಗೂ ಎಫೆಕ್ಟ್ ಆಗುತ್ತೆ, ಇದು ದಲಿತರಿಗೂ ಎಫೆಕ್ಟ್ ಆಗುತ್ತೆ, ಇದು ಮಹಿಳೆಯರಿಗೂ ಎಫೆಕ್ಟ್ ಆಗುತ್ತೆ. ಮಹಿಳೆಯರಿಗೆ ಹೇಗೆ ಎಫೆಕ್ಟ್ ಆಗುತ್ತೆ? ಮಹಿಳೆಯರು ಮದ್ವೆ ಆಗೋಕ್ಕಿಂತ ಮುಂಚೆ ಒಂದು ಹೆಸರಿಡ್ತಾರೆ, ಮದ್ವೆ ಆದ್ಮೇಲೆ ಅವರ ಹೆಸರನ್ನ ಚೇಂಜ್ ಮಾಡ್ತಾರೆ. ಈ NRC ನಲ್ಲಿ ಹೆಸರು ಚೇಂಜ್ ಆಗಿದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ನಿಮ್ಮನ್ನ ಶಂಕಿತ ಭಾರತೀಯರು ಅಂತ ಘೋಷಣೆ ಮಾಡ್ತಾರೆ. ನೀವು ಸಂವಿಧಾನಕ್ಕೆ ಅಟ್ಯಾಕ್ ಮಾಡ್ತಿದ್ದೀರಾ, ಅದಕ್ಕೆ ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀವಿ. ನಿನ್ನೆ ನೀವು JNU ನಲ್ಲಿ ಏನ್ ಮಾಡಿದ್ರಿ ಅದು ನಾವು ಯಾವತ್ತೂ ಮರೆಯಲ್ಲ. ಈಗ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ಅವ್ರ ಮೇಲೆ ನಾಳೆ ಪೊಲೀಸರು ಬಂದು ದಬ್ಬಾಳಿಕೆ ಮಾಡಿದ್ರೆ ನೀವೆಲ್ಲ ಸುಮ್ಮನಿರ್ತೀರಾ? ನಿಮ್ಮ ಮಕ್ಕಳನ್ನ ಪೊಲೀಸರು ABVP ಗೂಂಡಾಗಳು ಬಂದು ಹೊಡೆದ್ರೆ ನೀವು ಸುಮ್ಮನಿರ್ತೀರಾ? JNU ನಲ್ಲಿ ನಿಮ್ಮ ಮಕ್ಕಳ ಏಜ್ ನಲ್ಲಿರೋರೇ, ನಿಮ್ಮ ಮಕ್ಕಳು ತರದವ್ರ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಈಗ ನೀವು न्यूज नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಉಚಿತ ಭವಿಷ್ಯ ಶಾಶ್ವತ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ್ಯ ಕೇಂದ್ರ, ಪಂಡಿಶ್ರೀ ಮಹೇಶ್ ಭಟ್. ವ್ಯಾಪಾರದಲ್ಲಿ ನಷ್ಟ, ಸಂಸಾರದಲ್ಲಿ ಇಲ್ಲದ ನೆಮ್ಮದಿ, ಸತಿಪತಿ ಕಲಹ, ಇಂಥ ಎಷ್ಟೋ ಸಮಸ್ಯೆಗಳನ್ನು ನೀವು ಕೇಳೇ ಇರ್ತೀರ. ಹಾಗೆ ಶಾಲಾ ಕಾಲೇಜು ಮಕ್ಕಳ ಓದಿನ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆ. ಹಾಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವಂತಹ ಹೆಣ್ಣು ಮಕ್ಕಳ ಸಮಸ್ಯೆ ಇರಬಹುದು, ಮಹಿಳೆಯರನ್ನು ಕಾಡುವಂತಹ ಸಂತಾನ ಸಮಸ್ಯೆ ಇರಬಹುದು. ಇವೆಲ್ಲದಕ್ಕೂ ಇಲ್ಲಿ ಶಾಶ್ವತವಾದ ಪರಿಹಾರ ಇದೆ. ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಹೆಸರು ಮತ್ತು ಪರಿಚಯವನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 5 ದಿನದಲ್ಲಿ 100% ಪರಿಹಾರ ಇವರಲ್ಲಿ ಶತಸಿದ್ಧ. ಹಾಗೆ ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಲಹ, ದಾಯಾದಿ ಕಲಹ, ಸಾಲಬಾಧೆ, ಕೋರ್ಟ್ ಕೇಸ್, ಶತ್ರುಬಾಧೆ, ಮಾಟ ಮಂತ್ರ, ದುಷ್ಟಶಕ್ತಿ ಕಾಟ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ನೀವು ಎಷ್ಟೋ ಜ್ಯೋತಿಷ್ಯರನ್ನು ಕೇಳಿ ಹಣ, ನೆಮ್ಮದಿ, ವಿಶ್ವಾಸನ ಕಳ್ಕೊಂಡಿರ್ತೀರಿ. ನಿಮ್ಮ ವಿಶ್ವಾಸ ಇಮ್ಮಡಿಯಾಗತ್ತೆ, ನೆಮ್ಮದಿ ಮತ್ತೆ ವಾಪಸ್ ಸಿಗತ್ತೆ. ಒಂದು ಫೋನ್ ಕರೆಯ ಮೂಲಕ ನಿಮ್ಮ ಭವಿಷ್ಯವನ್ನ ನೀವೇ ಬದಲಾಯಿಸಿಕೊಳ್ಳಿ. ಕರೆ ಮಾಡಿ ನಿಮ್ಮ ಸಂದರ್ಶನದ ವೇಳೆಯನ್ನ ನಿಗದಿ ಮಾಡಿಕೊಳ್ಳಿ. ಉಚಿತ ಭವಿಷ್ಯ ಶಾಶ್ವತ ಪರಿಹಾರ. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಮೊಬೈಲ್ ನಂಬರ್ 9535306661. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸಿನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944.